ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ಆರೋಪಗಳನ್ನು ಬಿಜೆಪಿ ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಇದೀಗ ಕಾಂಗ್ರೆಸ್ನ ಸಚಿವರುಗಳು ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಸರ್ಕಾರ ಈ ವಿಚಾರದಿಂದ ಹಿಂದೆ ಸರಿದಿಲ್ಲ, ಕೆಲವೊಂದು ಗೊಂದಲಗಳನ್ನು ನಿವಾರಿಸೋ ಕೆಲಸ ನಡೀತಾ ಇದೆ ಅಂತ ಅವರು ಹೇಳಿದ್ದಾರೆ. ಕನ್ನಡಿಗರಿಗೆ 100ಕ್ಕೆ 100ರಷ್ಟು ಮೀಸಲಾತಿ ಸಿಕ್ಕೇ ಸಿಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. ಕಾನೂನು ತಜ್ಞರ ಜೊತೆ ಸಿಎಂ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ಅತಿ ಶೀಘ್ರದಲ್ಲೇ ಮೀಸಲಾತಿಗೆ ಕಾನೂನಿನ ಬಲ ತುಂಬುತ್ತೇವೆ ಅಂತ ವಿಶ್ವಾಸದ ಮಾತನ್ನ ಆಡಿದ್ದಾರೆ. ಎಲ್ಲ ತಯಾರು ಮಾಡಿಕೊಂಡಿದ್ದು ಒಂದಿಷ್ಟು ಕನ್ಸಲ್ಟೇಷನ್ ಆಗಬೇಕು ಅಂತ ಹೇಳಿ ಈಗ ಅದನ್ನು ತಡೆ ಹಿಡಿದಿದ್ದೇವೆ. ಒಂದಿಷ್ಟು ಎಕ್ಸ್ಟೆನ್ಸಿವ್ ಆಗಿ ಕನ್ಸಲ್ಟೇಷನ್ ಆಗಬೇಕು, ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಅಂತೇಳಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇಲ್ಲ, ಅದು ಒಂದು ಬಿಲ್ಲೆಲ್ಲ ಮಾಡಿ ಎಲ್ಲ ತಯಾರು ಮಾಡಿಕೊಂಡಿದ್ದು ಒಂದಿಷ್ಟು ಕನ್ಸಲ್ಟೇಷನ್ ಆಗಬೇಕು ಅಂತ ಹೇಳಿ ಈಗ ಅದನ್ನು ತಡೆ ಹಿಡಿದಿದ್ದೇವೆ. ಒಂದಿಷ್ಟು ಎಕ್ಸ್ಟೆನ್ಸಿವ್ ಆಗಿ ಕನ್ಸಲ್ಟೇಷನ್ ಆಗಬೇಕು, ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಬೇಕು ಅಂತೇಳಿ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಇಲ್ಲ, ಅದು ಒಂದು ಬಿಲ್ಲೆಲ್ಲ ಮಾಡಿ ಎಲ್ಲ ತಯಾರು ಮಾಡಿಕೊಂಡಿದ್ದು ಒಂದಿಷ್ಟು ಕನ್ಸಲ್ಟೇಷನ್ ಆಗಬೇಕು ಅಂತ ಹೇಳಿ ಈಗ ಅದನ್ನು ತಡೆ ಹಿಡಿದಿದ್ದೇವೆ. ಒಂದಿಷ್ಟು ಎಕ್ಸ್ಟೆನ್ಸಿವ್ ಆಗಿ